ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಸಮೀಪವಾದಂಥ ಅದೆಷ್ಟೋ ವಿಶೇಷತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶತಮಾನಗಳ ಶೋಷಣೆಯ ಸಂಕೋಲೆಯಲ್ಲಿ ಸಿಲುಕಿ ನಲುಗಿದವರ ಪಾಲಿನ ಬಹುದೊಡ್ಡ ಆದರ್ಶ, ಬಹುದೊಡ್ಡ ಧ್ವನಿ ಅಂದರೆ ಅದು ದೀನ ದಯಾ ಸಿಂಧು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವ ದಾರ್ಶನಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸೋದು ಅತ್ಯಂತ ಪುಣ್ಯತಮವಾದಂಥ ಸಮಯ. ಇತ್ತೀಚೆಗಷ್ಟೇ ಬೆಂಗಳೂರಿನ ಜಯನಗರದ 4ನೇ ಹಂತದಲ್ಲಿರುವ ವಿಜಯ ಕಾಲೇಜಿನ ಹಸಿರು ಭವನ ಸಭಾಂಗಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಜಯಂತ್ಯೋತ್ಸವ ಆಚರಣೆಗಳನ್ನು ಹಮ್ಮಿಕೊಂಡಿದ್ದರು. 135ನೇ ಅಂಬೇಡ್ಕರ್ ಜಯಂತಿ ಆಚರಣೆಗಳಲ್ಲಿ ವಿಶೇಷ ರೀತಿಯಾದಂತಹ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಮಾಜಿಕ ಚಿಂತನೆ, ಸಮಾಜಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಕಾನೂನಿನ ನಿಪುಣ, ಏನೆಲ್ಲ ಪದವಿಗಳನ್ನ ತಗೊಂಡಿದ್ದಾರೆ ಬಾಬಾ ಸಾಹೇಬ್ ಅಂದ್ರೆ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಾವು ಒಂದೊಂದು ಡಿಗ್ರಿಗಳನ್ನೇ ತಗೊಳ್ಳೋಕೆ ಬಹಳಷ್ಟು ಕಷ್ಟಪಡ್ತಾ ಇರ್ತೀವಿ. ಇವತ್ತು ಮಹಿಳೆಯರ ಸಮಾನತೆಯಾಗಿ ಶಿಕ್ಷಣವನ್ನ ಪಡೀತಾ ಇದ್ದೀರಾ ಅಂದ್ರೆ, ಈ ನಮ್ಮ ಸಮ್ಮುಖದಲ್ಲಿ ಮಹಿಳೆಯರು ಮುಂದೆ ಕೂತಿದ್ದೀರಾ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬರ ಸಂವಿಧಾನ ಕಾರಣವಾಗುತ್ತೆ. 1917ರಲ್ಲಿ ಮೊಟ್ಟ ಮೊದಲ ಡಾಕ್ಟರೇಟ್ ಹೋಲ್ಡರ್ ಇನ್ ಇಂಡಿಯಾ, ಭಾರತದ ಮೊಟ್ಟ ಮೊದಲ PhD ಹೋಲ್ಡರ್ ಯಾರಿದ್ರೆ ಅದು ಅಂಬೇಡ್ಕರ್. ಅವರ ಶೋಷಿತ ಸಮುದಾಯಗಳ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಅವರಿಗೆ ಶಿಕ್ಷಣವನ್ನು ಕಲಿಯಲಿಕ್ಕೆ ನೀವು ದಾನವಾಹಿ ಇತ್ತು. ಅವರ ಶಿಕ್ಷಣವನ್ನು ಕಲಿಯಲಿಕ್ಕೆ ಏನೆಲ್ಲ ಅಡೆತಡೆಯನ್ನ ಮಾಡಿದ್ರು, ಎಷ್ಟೆಲ್ಲ ಸಮಸ್ಯೆಗಳು ಉಂಟು ಮಾಡಿದ್ರು. ಆದರೂ ಕೂಡ ಇಲ್ಲ, ನಾನು ಶಿಕ್ಷಣವನ್ನು ಪಡಿತೇನೆ, ಓದಿನ ಮೂಲಕವೇ ನಾನು ಯಾರು ಎಂಬುದಾಗಿ ಜಗತ್ತಿಗೆ ತೋರಿಸ್ತೇನೆ ಅಂತ ಹೇಳಿ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ 1917ರಲ್ಲಿ ಪ್ರಪ್ರಥಮ ಬಾರಿಗೆ PhD ಪದವಿಯನ್ನು ಪಡ್ಕೊಳ್ತಾರೆ. Education is the sword with which you can change the world. But this powerful message reminds us that knowledge has strength to break barriers and build a better society. ಭೀಮ್ರಾವ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಮಹು ಎಂಬಲ್ಲಿ ಜನಿಸಿದರು. ಅದು ಗೊತ್ತಾ, ಇತ್ತೀಚೆಗೆ ಒಂದು ಹೊಸ ಹೆಸರಿಟ್ಟಿದ್ದಾರೆ ಆ ಊರಿಗೆ. ಇಟ್ ಈಸ್ ಕಾಲ್ಡ್ ಆಸ್ ಭೀಮ್ ಜನ್ಮಭೂಮಿ. ಎಷ್ಟು ಜನ ಗೊತ್ತಿದ್ದೆಲ್ಲ ಗೊತ್ತಿಲ್ಲ. ಇಟ್ಸ್ ಕಾಲ್ಡ್ ಆಸ್ ನಾವು ಭೀಮ್ ಜನ್ಮಭೂಮಿ. ನಾವೀಗೇನು ರಾಮ ಜನ್ಮಭೂಮಿ ಅದೆಲ್ಲ ಹೇಳ್ತೀವಲ್ಲ. ಸೊ ಅಂದರೆ ಆ ವ್ಯಕ್ತಿಗೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇದರಲ್ಲಿ ಗೊತ್ತಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ 2ನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮಗಳನ್ನು ಇತ್ತೀಚೆಗಷ್ಟೇ ವಿಜೃಂಭಣೆಯಿಂದ ಬೆಂಗಳೂರಿನಲ್ಲಿ ಸಂಭ್ರಮಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಘನತೆವೆತ್ತ ಮಾನ್ಯ ರಾಜ್ಯಪಾಲರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರು ಆಗಮಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡರು. ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಚಿನ್ನದ ಪದಕ ಹಾಗೂ ಪ್ರಮಾಣ ಪತ್ರದ ವಿತರಣೆಯನ್ನು ಹಾಗೂ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹವನ್ನ ನೀಡಿದರು. Dear students, you are entering a world of transformation. Be it data science, AI and analytics. Yes, tools like ChatGPT can process information at incredible speed. But let me remind you, technology can inform decisions, but only human judgment, ethics and leadership can guide them. Data is power, AI is influence, but values are wisdom. Your greatest asset is not your degree, it is your ability to ask the right questions, to challenge inequity and to act with integrity.
Shri Gehlotji became the Minister of Social Justice and Empowerment in the government led by Prime Minister Shri Narendra Modi. He proved to be a competent and efficient minister in as much as he gave full justice to the ministerial mandate. I express my gratitude to the government of Karnataka for starting to begin with the Bangalore Dr. B.R. Ambedkar School of Economics in 2017. यह विश्वविद्यालय जिसका नाम भारत के महान संविधान निर्माता, समाज सुधारक और युग दृष्टा डॉक्टर भीमराव जी अंबेडकर के नाम पर रखा गया है, यह शैक्षणिक संस्थान सामाजिक न्याय, समानता, समरसता और बौद्धिक जागरूकता का जीवंत प्रतीक है. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿಯ ದಿನ ಶ್ರೇಷ್ಠವಾದಂಥ ಒಂದು ಪರ್ವಕಾಲ. ಆರ್ಯ ವೈಶ್ಯ ಕುಲದ ಅಧಿದೇವತೆ ಮಾತೆ ಕನ್ಯಕಾ ಪರಮೇಶ್ವರಿಯ ಜಯಂತ್ಯೋತ್ಸವದ ಶುಭ ದಿನ. ಆರ್ಯ ವೈಶ್ಯ ಕುಲದ ಅಧಿದೇವತೆ ಪೆನುಕೊಂಡದಲ್ಲಿ ಪಶ್ಚಿಮ ಗೋದಾವರಿಯ ಈ ವಿಶೇಷ ಪ್ರಾಂತ್ಯದಲ್ಲಿ ಜನಿಸಿ ಆತ್ಮಸಮರ್ಪಣೆಯ ಭಾವ, ಭಕ್ತಿ, ಶ್ರದ್ಧೆಯ ಪರಾಕಾಷ್ಠೆಯನ್ನು ಮನುಕುಲಕ್ಕೆ ತಿಳಿಸಿ ಸಾರಿದಂತಹ ಮಹಾದೇವತೆ. ಇಂದಿಗೂ ಕೂಡ ಆದಿಪರಾಶಕ್ತಿಯ ಪ್ರತಿರೂಪವಾಗಿ ಅಮ್ಮನವರನ್ನ ನಾವು ಪ್ರತಿ ವರ್ಷವೂ ಆರಾಧಿಸ್ತೀವಿ. ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಜರುಗಿದಂತಹ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಜಯಂತ್ಯೋತ್ಸವಗಳ ಕುರಿತಾಗಿ ವಿಶೇಷ ಮಾಹಿತಿಯನ್ನ ನೋಡಿ ಬರೋಣ. ಶ್ರೀ ವಾಸವಿ ದೇವಸ್ಥಾನ ಚಾಮರಾಜಪೇಟೆಯಲ್ಲಿ ಆಲಯದ 52ನೇ ವರ್ಷದ ವಾಸವಿ ಜಯಂತಿ ಉತ್ಸವಗಳನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವಾಸವಿ ಜಯಂತಿ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ 2 ದಿನಗಳ ಕಾಲ ವಾಸವಿ ಜಯಂತಿ ಉತ್ಸವಾದಿಗಳನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ವೈಶಾಖ ಶುದ್ಧ ದಶಮಿ ಆರ್ಯವೈಶ್ಯ ಜನಾಂಗಕ್ಕೆ ದೊಡ್ಡ ಹಬ್ಬ. ನಮ್ಮ ಕುಲದೇವತೆ ವಾಸವಿ ದೇವಿ ಜನಿಸಿ ನಮ್ಮ ಜೀವನಕ್ಕೆಲ್ಲ ಅರ್ಥ ತಂದು ಕೊಟ್ಟಿದ್ದು ಆಕೆ ಜಯಂತಿ ದಿನ ನಾವೆಲ್ಲ ಎಲ್ಲ ಕುಲಸ್ಥರು ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಆರ್ಯವೈಶ್ಯ ಕುಲ ಜನಾಂಗದ ಎಲ್ಲರೂ ಅವರವರ ವ್ಯವಹಾರಗಳನ್ನ ನಿಲ್ಲಿಸಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ತೊಡಗಿಸ್ಕೊಂಡು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿರುವ ಟಿ ದಾಸರಹಳ್ಳಿ ವಾಸವಿ ಚಾರಿಟಬಲ್ ಟ್ರಸ್ಟ್ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ 38ನೇ ವಾರ್ಷಿಕ ಶ್ರೀ ವಾಸವಿ ಜಯಂತಿ ಮಹೋತ್ಸವವನ್ನು ವಿಶೇಷ ರೀತಿಯಲ್ಲಿ ಸಂಭ್ರಮಿಸಲಾಯಿತು. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಸಂಕಷ್ಟಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಮತ್ತು ನವರಾತ್ರಿನಲ್ಲಿ 10 ದಿವಸ ಅಲಂಕಾರಗಳು ನಡೀತೈತೆ. ಮತ್ತು ವೈಕುಂಠ ಏಕಾದಶಿ ನಡೆಯುತ್ತೆ. 3000 ಜನ ಸುಮಾರು ವೈಕುಂಠ ಏಕಾದಶಿ ಸೇರ್ತಾ ಇದ್ದೀವಿ. ಇಲ್ಲಿ ವಾಸವಿ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತೈತೆ. ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ. ಸ್ವಾಹ ಅಂದಾಗ ಹಾಕಬೇಕು. ಮನಸ್ಸಲ್ಲಿ ಏನು ಹೇಳ್ಕೋಬೇಕು? ನಮ್ಮ ಗಣಪತಿಗೆ ನಮಃ. ಓಂ सरति सन्मे भूयात् सर्वति सर्वं मे भूयात् अक्षतमसीमा मे चेष्टाः.
ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಹಿಂದೂಸ್ತಾನಿ ಉರ್ದು ಮಂಚ್ ವೇದಿಕೆಯಲ್ಲಿ ಇತ್ತೀಚೆಗಷ್ಟೇ ಖ್ಯಾತ ಅಂಕಣಕಾರ ಮೊಹಮ್ಮದ್ ಅಜಂ ಶಾಹಿದ್ ರವರ 15 ವರ್ಷಗಳ ಸುದೀರ್ಘ ಅಂಕಣ ಬರಹದ ಪಯಣವನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲೆಂದೇ ವಿಶೇಷ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪತ್ರಿಕೋದ್ಯಮದ ಕುರಿತಾಗಿ ಅವರು ನೀಡಿರುವಂತಹ ಸುದೀರ್ಘ ಕೊಡುಗೆಗಳು, ಅವರ ಕೃತಿಗಳು ಹಾಗೂ ಅಂಕಣ ಬರಹದ ಪಯಣವನ್ನು ಇಲ್ಲಿ ಗೌರವಿಸಲಾಯಿತು. उर्दू के फ़राख के लिए बहुत ही कारआमद होगी और मैं दुआ करता हूँ कि आप इसी तरह खिदमत को जारी रखें और अब मैं ये भी दुआ करता हूँ कि अल्लाह ताला आपके बहुत ये दें, आपको सेहत दें, तंदुरुस्ती दें और ऐसे खिदमत करते रहें. आमीन. मेरा इस तासर का जो उन्वान मैंने दिया है, आलम जाहिद के लिए कालम निगारी, फिक्री परवाज का नया आसमान. जनाब मोहम्मद आजम शाहिद एक नाम जो महज एक फर्द की शनाख्त नहीं बल्कि एक अहद की आवाज़ है. उर्दू सहाफत के उफ़क़ पर एक रोशन सितारे के मानिंद ताबंदा अपने फ़िक्र अंगेज़ और बसीरत अफरोज़ कालमों से क़ारीन के दिलों में घर करने वाले मुमताज़ सहाफ़ी व कालम नवीस मोहम्मद आज़म शाहिद का मकबूल हफ्तेवार कालम अक्स दर अक्स इस चारशंबे को एक संगीन रिपोर्ट कर गया. 750वीं क़िस्त के साथ इस कालम ने अपनी इशाअत के 16वें साल में ख़त्म अंजाम फरमाया है, जो 2011 से सालार बंगलुरु में हर हफ्ते 4 शुंबे को शाया होता रहा है. मैं ये दावा कतई नहीं करती कि मैंने मुसलसल अक्स दर अक्स का मुताला किया है. हाँ, ये ज़रूर कह सकती हूँ कि अक्सर किसी अखबार में शाया होने पर मैं भी अक्स दर अक्स का मुताला कर लिया करती थी. फिर इसे हुस्न इत्तेफाक ही कहेंगे कि 10 मार्च 2022 से यही कॉलम जब बरक़ी मुसव्वर अखबार घूमता आईना में शाया होना शुरू हुआ तो हर जुमेरात चांद अकबर साहब की दस्तक अपनी पूरी आबोताब के साथ अक्स दर अक्स को हम जैसे कारी तक पहुँचाने का खूबसूरत जरिया बन गई. मोहम्मद आजम शाहिद की कालम निगारी के 15 साल इसी तसलसल, संजीदगी और वाबस्तगी की एक वाज़ेह मिसाल हैं. इनका यह सफ़र महज 15 साल तक महदूद नहीं बल्कि 4 दहाइयों से ज़ायद अरसे पर मुहित एक तवील सहाफ़ती वाबस्तगी का हिस्सा है. अखबारात, रसायल, रेडियो और टेलीविज़न हर प्लेटफॉर्म पर इनकी मौजूदगी इस बात की गम्माज़ है कि सहाफ़त इनके लिए पेशा नहीं बल्कि एक मुस्तक़िल शगफ़ रहा है. इंटरव्यूज़, फीचर्स और मज़ामीन के ज़रिए इन्होंने मतनू मौज़ूआत को छुआ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ವಾಡಿಯಾ ರಸ್ತೆಯಲ್ಲಿನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಇತ್ತೀಚೆಗಷ್ಟೇ ಖ್ಯಾತ ಸಾಹಿತಿ ಶ್ರೀ ಬರಗೂರು ರಾಮಚಂದ್ರಪ್ಪನವರ ರಚನೆಯಲ್ಲಿ ಮೂಡಿಬಂದಿರುವಂತಹ ಶ್ರೇಷ್ಠತೆಯ ಸೊಕ್ಕು ಎಂಬ ಲೇಖನಗಳ ಸಂಗ್ರಹ ಹಾಗೂ ಸಂಕಲನದ ಹೊತ್ತಿಗೆಯನ್ನು ಲೋಕಾರ್ಪಣೆ ಕಾರ್ಯಕ್ರಮದೊಂದಿಗೆ ಜನಮಾನಸಕ್ಕೆ ಅರ್ಪಿಸಲಾಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಸಭಾಂಗಣದಲ್ಲಿ ಜರುಗಿದಂತಹ ವಿಶೇಷ ಲೇಖನಗಳ ಸಂಕಲನ ಜನಾರ್ಪಣೆ ಸಮಾರಂಭದಲ್ಲಿ ಪ್ರಸಿದ್ಧ ವಿಮರ್ಶಕರು ಹಾಗೂ ಅನುವಾದಕರು ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ರಾವ್ ರವರು ಭಾಗವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ವಿಮರ್ಶಕರು ಡಾಕ್ಟರ್ ರಾಜೇಂದ್ರ ಚೆನ್ನಿರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಬುಕರ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಶ್ರೀಮತಿ ಭಾನು ಮುಷ್ತಾಕ್ ರವರು ಪುಸ್ತಕ ಜನಾರ್ಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಇವತ್ತು ಬಿಡುಗಡೆಯಾಗಿರುವ ಈಗ ತಾನೇ ಬಿಡುಗಡೆಯಾಗಿರ್ತಕ್ಕಂಥ ಬರಗೂರು ರಾಮಚಂದ್ರಪ್ಪ ಅವರ ಶ್ರೇಷ್ಠತೆಯ ಸೊಕ್ಕು ಎಂಬ ಈ ಕೃತಿ ಕೇವಲ ಲೇಖನಗಳ ಸಂಕಲನ ಆಗಿಲ್ಲ, ಅದು ನಮ್ಮ ಸಮಾಜದ ಒಳಗಿರುವ ಅಸಮಾನತೆಗಳ ಮೇಲೆ ಹಿಡಿದಿರ್ತಕ್ಕಂಥ ಒಂದು ಕನ್ನಡಿಯಾಗಿದೆ. ಆ ಕನ್ನಡಿಯ ಮುಂದೆ ನಿಲ್ಲುವುದಕ್ಕೆ ಧೈರ್ಯ ಬೇಕೆ. ಯಾಕೆಂದರೆ ಅದು ನಮ್ಮ ಮುಖವನ್ನಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ ಅಡಗಿರ್ತಕ್ಕಂತಹ ಅಹಂಕಾರವನ್ನು ಕೂಡ ಎತ್ತಿ ತೋರಿಸುತ್ತೆ. ಬರಗೂರವರು ಕೇವಲ ಲೇಖಕರಲ್ಲ, ಅವರು ಒಂದು ಚಳುವಳಿ. ಅವರ ಬರಹಗಳು ಪದಗಳಲ್ಲ, ಅವು ಪ್ರಶ್ನೆಗಳು. ಅವು ನಮ್ಮ ನೆಮ್ಮದಿಯನ್ನು ಕದಡುವ ಪ್ರಶ್ನೆಗಳು, ನಮ್ಮ ಮೌನವನ್ನು ಮುರಿಯುವ ಪ್ರಶ್ನೆಗಳು. ಈ ಸಂಗ್ರಹದಲ್ಲಿ
ಬಹಳ ಎದ್ದು ಕಾಣುವುದು ಏನಂದರೆ ಈ ಲೇಖನಗಳು ಸಾಂದರ್ಭಿಕವಾಗಿವೆ ಮತ್ತು ಆಯಾ ಕಾಲದಲ್ಲಿ ನಡೆದಂಥ ಘಟನೆಗಳಿಗೆ ಭಾಳ ಸಂವೇದನಾಶೀಲವಾದಂಥ ಒಂದು ಪ್ರತಿಕ್ರಿಯೆಯನ್ನು ನಾವು ತೋರಿಸ್ತವೆ. ಅದೆಲ್ಲಕ್ಕಿಂತಲೂ ಹೆಚ್ಚು ಅಂದರೆ ಇಲ್ಲಿ ಇರುವಂಥ ಒಂದು ವಸ್ತು ಹಾಗೂ ವಿಷಯಗಳ ವೈವಿಧ್ಯ ಅದು ನಿಜವಾಗ್ಲೂ ಎಲ್ಲರಲ್ಲೂ ಅಚ್ಚರಿ ಹುಟ್ಟಿಸೋ ಪ್ರಮಾಣದಲ್ಲಿ ಈ ಕೃತಿಯಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಈ ಕೃತಿಯ ಭೂಮಿಕೆ ಏನಿದೆ, ಒಂದು ಕ್ಯಾನ್ವಾಸ್ ಏನಿದೆ, ಬಹಳ ದೊಡ್ಡದು ಅಂತ ನನ್ನ ದೃಷ್ಟಿಯಲ್ಲಿ. ಶ್ರೇಷ್ಠ ಅಕ್ಷರ ಇದೆಯಲ್ಲ, ಅದು ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು ಅಂತ ನಮ್ಮದಂಥವ್ನು ನಾವು. ಅದೇ ರೀತಿ ಅಧಿಕಾರವೂ ಅಷ್ಟೇನೆ, ಅಧಿಕಾರ ಅಹಂಕಾರವಾಗಬಾರ್ದು, ಅಂತಃಕರಣವಾಗಬೇಕು. ಎಲ್ಲಿ ಅಕ್ಷರ ಮತ್ತು ಅಧಿಕಾರ ಎರಡೂ ಅಂತಃಕರಣವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಆರೋಗ್ಯ ಇರುತ್ತೆ ಮತ್ತು ಸಮಾಜದಲ್ಲಿಯೂ ಒಂದು ರೀತಿಯ ಸಾಮಾಜಿಕ ಆರೋಗ್ಯ ಇರುತ್ತೆ ಅಂತ ನಾನು ನಂಬ್ಕೊಂಡು ಬಂದಿರತಕ್ಕಂಥವನು. ಹಾಗಾಗಿ ನಾನು ಶ್ರೇಷ್ಠತೆ ಎನ್ನುವುದು ಸೊಕ್ಕಾಗಬಾರದು, ಶೋಧವಾಗಬೇಕು ಅಂತ ನಂಬಿದಂಥವನು. ಯಾವಾಗ ಅದು ಸೊಕ್ಕಾಗತ್ತೆ ಅಂತಂದರೆ, ಈಗ ನೋಡಿ, ನಿರಂಜನ ಅವರು ಬರೆದಂಥ ಚಿರಸ್ಮರಣೆಯನ್ನು, ಕಟ್ಟಿಮನಿಯವರು ಬರೆದಂತಹ ಜ್ವಾಲಾಮುಖಿ ಮೇಲೆ ಎನ್ನುವಂಥ ಕಾದಂಬರಿಯನ್ನು, ಒಳ್ಳೆ ಕಾದಂಬರಿಗಳು ಅಂತ ಅತ್ಯುತ್ತಮ ಅನ್ನೋದು ಬಿಟ್ಬಿಡಿ, ಒಳ್ಳೆ ಕಾದಂಬರಿಗಳು ಅಂತ ಹೇಳೋದಕ್ಕೆ ನಮ್ಮ ಸಾಹಿತ್ಯ ಲೋಕ ಕಡೇ ಪಕ್ಷ ಕಾದಂಬರಿಗಳ ಸೃಷ್ಟಿಯಾಗಿ 1 ದಶಕದ ನಂತರ ಹೇಳೋಕ್ಕೆ ಶುರುವಾಯಿತು. ಇದನ್ನು ಏನಂತ ಕರಿತೀರಿ ನೀವು? ಅಂದರೆ ಒಂದು ಚಾರಿತ್ರಿಕತೆ ಇದೆ ನಮ್ಮಲ್ಲಿ. ಯಾವತ್ತು ಚರಿತ್ರೆಯ ಕೊಂಡಿಗಳನ್ನು ಶ್ರೇಷ್ಠತೆಯ ಸೊಕ್ಕಿನಿಂದ ಕಳಚಬಾರದು ಅಂತ ನಂಬಿದಂಥವನು ನಾನು. ಕರ್ನಾಟಕದ ಭವ್ಯವಾದಂಥ ಪರಂಪರೆ, ಕಲೆ, ಚರಿತ್ರೆ ಹಾಗೂ ಇತಿಹಾಸವನ್ನು ಪ್ರಚುರಗೊಳಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಕರ್ನಾಟಕ ಇತಿಹಾಸ ಪರಿಷತ್ತು. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕರ್ನಾಟಕ ಇತಿಹಾಸ ಪರಿಷತ್ತು ತನ್ನ 36ನೇ ವಾರ್ಷಿಕ ಮಹಾ ಅಧಿವೇಶನವನ್ನು 3 ದಿನಗಳ ಕಾಲ ವೈಭವೋಪೇತವಾಗಿ ಜರುಗಿಸಿತು. ಈ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ಇತಿಹಾಸ, ಅದರಲ್ಲೂ ಪೂರ್ವವಾದಂಥ ಒಂದು ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಹಾಗೂ ಸಮಕಾಲೀನ ಹಾಗೂ ಆಧುನಿಕ ಇತಿಹಾಸದ ಕುರಿತಾಗಿ, ಪ್ರಾಚ್ಯ ವಸ್ತುಗಳ ಕುರಿತಾಗಿ, ಲೋಹ ಲಕ್ಷಣಗಳ ಕುರಿತಾಗಿ, ಕಲೆ ಹಾಗೂ ಕಲೆಯ ಲಕ್ಷಣಗಳು, ವಾಸ್ತುಶಿಲ್ಪ ಇವೆಲ್ಲವುದರ ಕುರಿತಾಗಿ 3 ದಿನಗಳ ಕಾಲ 100 ರೀತಿಯಾದಂಥ ಸಂಕಲನಗಳು, ವಿಶೇಷವಾದಂಥ ಲೇಖನಗಳು ಪ್ರಕಟಗೊಂಡಿತು. ಇದರ ಜೊತೆ ಸಾಕಷ್ಟು ಜನ ಭಾಷಣಕಾರರು ಈ ವಿಶೇಷ ರೀತಿಯಾದಂಥ ಒಂದು 3 ದಿನದ ಮಹಾ ಅಧಿವೇಶನದಲ್ಲಿ ಪಾಲ್ಗೊಂಡರು. ಈ ಒಂದು ಅಧಿವೇಶನ 3 ದಿನಗಳ ಕಾಲ ನಡೀತಾ ಇದೆ. ಇಂದು 36ನೇ ವಾರ್ಷಿಕ ಅಧಿವೇಶನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಇತಿಹಾಸ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಮತ್ತು ಸರ್ಕಾರಿ ಕಲಾ ಕಾಲೇಜು, ಈ 3 ಸಂಸ್ಥೆಗಳ ಸಂಯೋಗದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ನಾವು ICHR ಮತ್ತು ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ ಒಂದು ಸಹಯೋಗವನ್ನು ಸಹ ನಾವು ಪಡ್ಕೊಂಡು ಈ 36ನೇ ಅಧಿವೇಶನವನ್ನು ನಡೆಸ್ತಾ ಇದ್ದೇವೆ. ಸುಮಾರು 101 ಲೇಖನಗಳು ಈ ಸಂದರ್ಭದಲ್ಲಿ ಪ್ರಕಟಗೊಳ್ತಾ ಇದೆ. Shetter Memorial Endowment Lecture on Metallurgical Insights on the Iron Age in South India. And the significance is that maybe in the past we generally tended to think that the medieval Chola bronzes or the South Indian bronzes, Chola and Vijayanagara bronzes, that they represented the epitome or the height of India, of South Indian metallurgical traditions. It is on governing social hygiene and moral order in a colonial space anta focus irodu Bangalore cantonment. ಅದು ಪೂರ್ತಿಯಾಗಿ ಮೆಡ್ರಾಸ್ ಸರ್ಕಾರದ ಆಡಳಿತದಲ್ಲಿ ಇದ್ದಂಥದ್ದು. ನಾನು ಕವರ್ ಮಾಡೋದು ಹೆಚ್ಚಾಗಿ ರೋಗಗಳ ಬಗ್ಗೆ, ಎಂಡಮಿಕ್ಸು, ಎಂಟರಿಕ್ಸು, ಪರ್ಟಿಕ್ಯುಲರ್ ಆಗಿ ಅವು ಕೆಲವೆಲ್ಲ ಹೇಗೆ ಪ್ಯಾಂಡಮಿಕ್ ಆದವು ಅನ್ನುವಂಥದ್ದು. ಸೊ ಅಲ್ಲಿ ಸ್ಯಾನಿಟರಿ ಮೆಷರ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀನಿ. ಈ ಆರ್ಕಿಟೆಕ್ಚರ್ನ ಹಿಂದೆ ಇರುವಂತಹ ಸೈಂಟಿಫಿಕ್ ನಾಲೆಡ್ಜ್ ಏನು ಅದನ್ನು
ನೋಡೋದಕ್ಕೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿಕ್ಕೆ, ಅದ್ರ ಬಗ್ಗೆ ಕೆಲವು ಚಿಂತನೆಗಳನ್ನು, ನನ್ನದೇ ಆದ ಕೆಲವು ಹೊಸ ಚಿಂತನೆಗಳನ್ನು ಇಡೋದಕ್ಕೆ ಅವರು ಯೂಸ್ ಮಾಡಿರುವಂತಹ ಟೆರ್ರಾಕೋಟಾ ಪೈಪ್ಸು, ಅಂಡರ್ಲೈನ್ ವಾಟರ್ ಸಿಸ್ಟಮು, ಅವ್ರು ಯೂಸ್ ಮಾಡಿರುವಂಥ ಟ್ಯೂಬ್ಸು, ಅವ್ರು ಯೂಸ್ ಮಾಡಿರುವಂಥ ವಾಟರ್ ಸಿಸ್ಟಮು, ವಾಟರ್ ಮ್ಯಾನೇಜ್ಮೆಂಟ್, ಈ ಜೀವ ಜಲ ಅದು ನಿಜವಾಗಿಯೂ 1336ರಿಂದ 1565ರವರೆಗೂ ಅದೊಂದು ದೊಡ್ಡ ಸಾಮ್ರಾಜ್ಯವಾಗಿ ಉಳಿಯೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಜೀವ ಜಲ. How they utilized the water and the kind of water system that they used and the kind of the construction methodology they used to construct this, the layout, the plan of Vijayanagara. ಆಧುನಿಕ ನರ್ಸಿಂಗ್ನ ಸಂಸ್ಥಾಪಕರು ಫ್ಲಾರೆನ್ಸ್ ನೈಟಿಂಗೇಲ್. ನರ್ಸಿಂಗ್ ಶಿಕ್ಷಣಕ್ಕೆ ಹಾಗೂ ಆ ಒಂದು ಕ್ಷೇತ್ರಕ್ಕೆ ವೈಜ್ಞಾನಿಕ ಲೇಪನವನ್ನು ನೀಡಿದಂತಹ ಮಹನೀಯರು ಫ್ಲಾರೆನ್ಸ್ ನೈಟಿಂಗೇಲ್. ಇವರ ಆದರ್ಶಗಳು ಸದಾಕಾಲ ಅನುಕರಣೀಯ, ಅನುಸ್ಮರಣೀಯ. ಇಂದಿಗೂ ಕೂಡ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳು ನರ್ಸಿಂಗ್ ಶಿಕ್ಷಣದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಪದವಿಯನ್ನು ಮುಗಿಸಿದ ಬಳಿಕ ಮೊಟ್ಟ ಮೊದಲು ನೈಟಿಂಗೇಲ್ ಪ್ಲೆಡ್ಜ್ ಅಥವಾ ನೈಟಿಂಗೇಲ್ ಪ್ರಮಾಣವನ್ನು ಸ್ವೀಕರಿಸ್ತಾರೆ, ಅದಕ್ಕೆ ಬದ್ಧರಾಗಿ ಕಾರ್ಯನಿರ್ವಹಿಸ್ತಾರೆ. ಇವರ ಆದರ್ಶಗಳು, ಸಾಧನೆಗಳು, ಚಿಂತನೆಗಳನ್ನು ಸ್ಮರಿಸಲೆಂದೇ ಇತ್ತೀಚೆಗಷ್ಟೇ ಬೆಂಗಳೂರಿನ ಕೆಂಗೇರಿಯಲ್ಲಿರುವ SJB ಸಭಾಂಗಣದಲ್ಲಿ 25ನೇ ವಾರ್ಷಿಕ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. 25ನೇ ವಾರ್ಷಿಕ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಆಯೋಜನೆ ಮಾಡಲಾಗಿತ್ತು. I am very much pleased and excited to be here with you all today to witness this competition. We have received more than 30 to 35 colleges from across Karnataka. Not only college, we have hospitals like St. John's, Martha's and many other colleges are participating in this competition. As I told you, this is the 25th year of Silver Jubilee. Karnataka is the only state in India recognizing nurses. ಬೆಂಗಳೂರು ನಗರದ ಗ್ರಾಮ ದೇವತೆ ಅಣ್ಣಮ್ಮ ತಾಯಿ. ಬೇಸಿಗೆಯ ಬಿರುಬಿಸಿಲಿನಲ್ಲಿ ಗ್ರಾಮದ ಅಧಿದೇವತೆಯ ದಿವ್ಯವಾದಂಥ ದರ್ಶನ, ಅಲಂಕಾರ, ಪಲ್ಲಕ್ಕಿ ಉತ್ಸವಗಳು, ಅಮ್ಮನವರಿಗೆ ತಂಪನ್ನೆರೆಯುವುದು, ಮೊಸರನ್ನವನ್ನ ನಿವೇದನೆ ಮಾಡೋದು, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡೋದು, ಇವೆಲ್ಲವುದರ ಜೊತೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದು ಭಕ್ತರ ವಾಡಿಕೆ ಅಷ್ಟೇ ಅಲ್ಲ, ಇದು ಜೀವಂತವಾದಂಥ ಒಂದು ಸಂಸ್ಕೃತಿ, ಅನೂಚಾನವಾಗಿ ನಡ್ಕೊಂಡು ಬಂದಂಥ ಒಂದು ಪದ್ಧತಿಯೂ ಕೂಡ ಹೌದು. ಇದರಂತೆಯೇ ಪ್ರತಿ ಬಾರಿಯಂತೆ ಈ ವರ್ಷವೂ ಕೂಡ ಬೆಂಗಳೂರಿನ ಶಿವನಗರದಲ್ಲಿರುವಂತಹ ಹೇರಂಗಿಪಾಳ್ಯದಲ್ಲಿ ವಿಶೇಷ ರೀತಿಯಲ್ಲಿ 89ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಣ್ಣಮ್ಮ ದೇವಿಯ ವಿವಿಧ ಬಗೆಯ ಅಲಂಕಾರಗಳು, 3 ದಿನಗಳ ವಿಜೃಂಭಣೆ ಹಾಗೂ ವೈಭವೋಪೇತವಾದಂತಹ ಆಚರಣೆಗಳನ್ನ, ಆ ಸೊಬಗನ್ನ ನಾವು ಕೂಡ ನೋಡಿ ತಳೆಯೋಣ.
ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಡಲಿ. ಮತ್ತು ನಾವು 3 ದಿನ ತೊಗೊಂಬರ್ತೀವಿ. 3 ದಿನ ಅಂತ ಹೇಳಿದ್ರೆ ಶನಿವಾರ ಮಧ್ಯಾಹ್ನ ತೊಗೊಂಬರ್ತೀವಿ. ತಿರ್ಗಾ ಸಾಯಂಕಾಲ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಮಾಡ್ತೀವಿ. ತಿರ್ಗಾ ಭಾನುವಾರ ಬಂದ್ಬಿಟ್ಟು ನಾವು ಅಣ್ಣಮ್ಮನಿಗೆ ಮಹಾಮಂಗಳಾರತಿ ಮತ್ತು ದೊಡ್ಡಮ್ಮನಿಗೆ ಅದಕ್ಕೆಲ್ಲ ಮಾಡ್ತೀವಿ ಮಹಾಮಂಗಳಾರತಿಗಳು. ಮತ್ತು ಸೋಮವಾರ ಬಂದ್ಬಿಟ್ಟು ಅನ್ನದಾನ. ತಿರ್ಗಾ ಸಾಯಂಕಾಲ ಬಂದ್ಬಿಟ್ಟು ಮೆರವಣಿಗೆ ಇರುತ್ತೆ, ತುಂಬ ವಿಜೃಂಭಣೆ ಇರುತ್ತೆ. ಈ ಅಣ್ಣಮ್ಮನ ಜಾತ್ರೋತ್ಸವದಲ್ಲಿ ತುಂಬ ಗ್ರ್ಯಾಂಡಾಗಿರುತ್ತೆ. ಅದನ್ನು ನಾವು ಅವತ್ತಿಂದಲೂ ನಾವು ನೆರವೇರಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಕ್ಕೂ ನೆರವೇರಿಸ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿ ಹಾಗೂ ಮನರಂಜನಾ ಆಯಾಮಗಳೊಂದಿಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.